ಮೈದಾನ ಇದೆ ಸಂತೆಗಿರಿ ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಬೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಬೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಬೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಇವರ ನಡುವೆ ನಡೆದಿರುವಂತಹ ಈ ಸಂಭಾಷಣೆಗಳು, ಅದರ ಜೊತೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಫೋನ್ ಕಾಲ್ಸ್, ಅತಿ ಹೆಚ್ಚಿನ ಫೋನ್ ಕಾಲ್ಸ್ ಬೈರತಿ ಬಸವರಾಜ್ ಅವರಿಗೆ ಬಂದಿರೋದು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಈ ಮೊಬೈಲ್ ಅನ್ನೆಲ್ಲಾದ್ರೂ ಬಚ್ಚಿಟ್ಟು ಏನಾದ್ರೂ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೈದಾನ ಇದೆ ಸಂತೆಗಿರಿ ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಬೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಬೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಬೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಇವರ ನಡುವೆ ನಡೆದಿರುವಂತಹ ಈ ಸಂಭಾಷಣೆಗಳು, ಅದರ ಜೊತೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಫೋನ್ ಕಾಲ್ಸ್, ಅತಿ ಹೆಚ್ಚಿನ ಫೋನ್ ಕಾಲ್ಸ್ ಬೈರತಿ ಬಸವರಾಜ್ ಅವರಿಗೆ ಬಂದಿರೋದು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಈ ಮೊಬೈಲ್ ಅನ್ನೆಲ್ಲಾದ್ರೂ ಬಚ್ಚಿಟ್ಟು ಏನಾದ್ರೂ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೈದಾನ ಇದೆ ಸಂತೆಗಿರಿ ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಬೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಬೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಬೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಇವರ ನಡುವೆ ನಡೆದಿರುವಂತಹ ಈ ಸಂಭಾಷಣೆಗಳು, ಅದರ ಜೊತೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಫೋನ್ ಕಾಲ್ಸ್, ಅತಿ ಹೆಚ್ಚಿನ ಫೋನ್ ಕಾಲ್ಸ್ ಬೈರತಿ ಬಸವರಾಜ್ ಅವರಿಗೆ ಬಂದಿರೋದು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಈ ಮೊಬೈಲ್ ಅನ್ನೆಲ್ಲಾದ್ರೂ ಬಚ್ಚಿಟ್ಟು ಏನಾದ್ರೂ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೈದಾನ ಇದೆ ಸಂತೆಗಿರಿ ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಬೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಬೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಬೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಇವರ ನಡುವೆ ನಡೆದಿರುವಂತಹ ಈ ಸಂಭಾಷಣೆಗಳು, ಅದರ ಜೊತೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಫೋನ್ ಕಾಲ್ಸ್, ಅತಿ ಹೆಚ್ಚಿನ ಫೋನ್ ಕಾಲ್ಸ್ ಬೈರತಿ ಬಸವರಾಜ್ ಅವರಿಗೆ ಬಂದಿರೋದು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಈ ಮೊಬೈಲ್ ಅನ್ನೆಲ್ಲಾದ್ರೂ ಬಚ್ಚಿಟ್ಟು ಏನಾದ್ರೂ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ.
ಮೈದಾನ ಇದೆ, ಸಂತೆಗಿರಿ. ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಭೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಭೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಭೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಇವರ ನಡುವೆ ನಡೆದಿರುವಂತಹ ಈ ಸಂಭಾಷಣೆಗಳು, ಅದರ ಜೊತೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಫೋನ್ ಕಾಲ್ಸ್, ಅತಿ ಹೆಚ್ಚಿನ ಫೋನ್ ಕಾಲ್ಸ್ ಭೈರತಿ ಬಸವರಾಜ್ ಅವರಿಗೆ ಬಂದಿರೋದು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಈ ಮೊಬೈಲ್ ಅನ್ನೆಲ್ಲಾದ್ರೂ ಬಚ್ಚಿಟ್ಟು ಏನಾದ್ರೂ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೈದಾನ ಇದೆ, ಸಂತೆಗಿರಿ. ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಭೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಭೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಭೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಇವರ ನಡುವೆ ನಡೆದಿರುವಂತಹ ಈ ಸಂಭಾಷಣೆಗಳು, ಅದರ ಜೊತೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಫೋನ್ ಕಾಲ್ಸ್, ಅತಿ ಹೆಚ್ಚಿನ ಫೋನ್ ಕಾಲ್ಸ್ ಭೈರತಿ ಬಸವರಾಜ್ ಅವರಿಗೆ ಬಂದಿರೋದು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಈ ಮೊಬೈಲ್ ಅನ್ನೆಲ್ಲಾದ್ರೂ ಬಚ್ಚಿಟ್ಟು ಏನಾದ್ರೂ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೈದಾನ ಇದೆ, ಸಂತೆಗಿರಿ. ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿ ಪಡ್ಕೊಂಡಿದ್ದಾರೆ. ವಿಚಾರಣೆ ನಡೀಬೇಕು. ಈ ಸಂದರ್ಭದಲ್ಲಿ ವಿಚಾರಣೆ ನಡೀಬೇಕು ಅಂತಂದ್ರೆ ಪ್ರಮುಖ ಸಾಕ್ಷಿಗಳು ಸಿಗಬೇಕು. ಆ ಪ್ರಮುಖ ಸಾಕ್ಷಿಗಳಿಗಾಗಿ ಈಗ ಖಾಕಿ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಏನಾದ್ರೂ ಬಚ್ಚಿಟ್ಟು ಭೈರತಿ ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಶಂಕೆ ಈಗ ಪೊಲೀಸರಿಗೂ ಕೂಡ ಕಾಡ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಏನಾದ್ರೂ ಈ ಪ್ರಮುಖ ಆರೋಪಿ ಬೆಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗ್ಗನೊಂದಿಗೆ ಏನಾದ್ರೂ ಇರುವಂತಹ ಸಂಬಂಧ ಅಥವಾ ಸಂಪರ್ಕಕ್ಕೆ ಸಾಕ್ಷ್ಯಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಹುಡುಕಾಟಗಳನ್ನ ಮಾಡಲಾಗ್ತಾ ಇದೆ. ಭೈರತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಈಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಗ್ಗ ಮತ್ತು ಭೈರತಿ ನಡುವಿನ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ